टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬಹುಸಂಖ್ಯಾತರಾದಂಥ ವೀರಶೈವ ಲಿಂಗಾಯತ ಸಮುದಾಯವನ್ನು ಜಾತಿ ಆಧಾರಿತವಾಗಿ ಒಡೆದಿರುವಂಥದ್ದೇ ಒಂದು ಒಳ್ಳೆಯ ಬೆಳವಣಿಗೆ ಅದಲ್ಲ. ಆದರೆ ನಮ್ಮ ಧರ್ಮದ ನಾಯಕರು ಗಂಭೀರವಾಗಿ ಆಲೋಚನೆಯನ್ನು ಮಾಡದೆ ಕ್ಷಣಿಕ ಒಂದು ಲಾಭ ಮತ್ತು ಪ್ರಯೋಜನದಿಂದ ಕೆಲವರು ಅತ್ತಿತ್ತ ಸರಿದಿದ್ದಾರೆ. ಈಗ ಅವರಿಗೂ ಕೂಡ ಜ್ಞಾನೋದಯ ಆಗಿದೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ಬಹುಶಃ ಯಾವ ಸಮಾಜದಿಂದ ವೀರಶೈವ ಲಿಂಗಾಯತವನ್ನು ಬೇರ್ಪಡಿಸಲಿಕ್ಕೆ ಪ್ರಯತ್ನ ಮಾಡಿದರು, ಆವಾಗ ಯಾವ್ಯಾವ ಸ್ವಾಮಿಗಳು ಅವರಿಗೆ ಸಹಕಾರವನ್ನು ಕೊಟ್ಟರು. ಕೊನೆಯ ಗಳಿಗೆಯಲ್ಲಿ ಅದೇ ಸರ್ಕಾರ ಇದ್ದಾಗ, ಅದೇ ಮುಖ್ಯಮಂತ್ರಿಗಳಿದ್ದಾಗ ಆ ಸಮುದಾಯದ ಮೇಲೆ ಲಾಠಿ ಚಾರ್ಜ್ ಮಾಡಿಸುವಂಥ ಒಂದು ಸಂದರ್ಭ ಬಂದಿದ್ದು ನಿಜವಾಗಲೂ ಪೀಠಾಚಾರ್ಯರಿಗೆ ಭಾಳಷ್ಟು ನೋವು ಅನ್ನಿಸ್ತಾ ಇದೆ. ಇವತ್ತು ಆ ಸಮುದಾಯದ ಸ್ವಾಮೀಜಿಯವರಿಗಾಗಲಿ ಮತ್ತು ಆ ಸಮುದಾಯದ ಎಲ್ಲ ಜನತೆಗಾಗಲಿ ಆ ನೋವು ಇದ್ದೇ ಇದೆ ಹೊರತು ಅದು ಮಾಯೋದು ಭಾಳ ಕಷ್ಟದ ಕೆಲಸ. ಒಟ್ಟಾರೆ ಎಲ್ಲರೂ ಒಂದಾಗಿ ಹೋದರೆ ರಾಜಕೀಯ ಕ್ಷೇತ್ರದಲ್ಲಿ ಸ್ವಲ್ಪ ಸಹನೆಯಿಂದ ನಡೆದರ ಅವಕಾಶಗಳು ಎಲ್ಲ ವರ್ಗದ ಜನರಿಗೆ ಪ್ರಾತಿನಿಧ್ಯ ಸಿಗ್ಬೋದು ಅನ್ನುವಂಥ ನಂಬಿಕೆ ನಮಗಿದೆ. ಅದಕ್ಕಾಗಿ ಎಲ್ಲರೂ ಹಿಂದೆ ನಡೆದು ಹೋದಂಥ ಘಟನೆಗಳನ್ನು ಮರೆತು ಮುಂದಾದರೂ ಕೂಡ ಸರಿದಾರಿಯಲ್ಲಿ ಹೋಗಬೇಕು. ಇವರನ್ನು ಅವರು ತೆಗೊಳ್ಳುವುದಾಗಲಿ ಅವರು ಇವರನ್ನು ತೆಗೊಳ್ಳುವಂಥ ಒಂದು ಸಣ್ಣತನ ಏನಿದೆ ಇದು ಎಲ್ಲರಲ್ಲಿಯೂ ಕೂಡ ಕಡಿಮೆ ಆಗಬೇಕಾಗಿದೆ. ಅವರವರ ಜವಾಬ್ದಾರಿ ಸ್ಥಾನದಿಂದ ಮಾತನಾಡಬೇಕೇ ಹೊರತು ಇನ್ನೊಬ್ಬರ ಮನಸ್ಸನ್ನು ನೋಯಿಸುವಂಥ ಮತ್ತು ಸತ್ಯಕ್ಕೆ ದೂರವಾದಂಥ ವಿಚಾರಗಳನ್ನು ಯಾರೂ ಕೂಡ ಅದಕ್ಕೆ ಪ್ರಚಾರಕ್ಕೆ ಮುಂದಾಗಬಾರ್ದು. ಮತ್ತು ಒಳ್ಳೆಯದಕ್ಕೆ ಏನೇ ಕಷ್ಟ ಅನಿಸಿದ್ರೂ ಪ್ರಾಮಾಣಿಕವಾಗಿ ಹೆಜ್ಜೆಯನ್ನಿಟ್ಟರೆ ಖಂಡಿತವಾಗಿ ಯಶಸ್ಸು ಸಿಗುತ್ತಾ ಇದೆ ಅನ್ನುವಂಥ ನಂಬಿಕೆಯೂ ಕೂಡ ನಮ್ಮದಾಗಿದೆ. ಪ್ರತ್ಯೇಕ ಧರ್ಮ ಓಡಾಡ್ತಾರೆ, ಅವ್ರಿಗೇನು ಸಂದೇಶ ನೀಡೋಕ್ಕೆ ಇಷ್ಟಪಡ್ತಾರೆ? ಅದು ಭಾರತ ಸಂವಿಧಾನದಲ್ಲಿ ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ರಾಷ್ಟ್ರೀಯ ನಾಯಕರಿಗೆ ಮತ್ತು ಭಾರತ ಸರ್ಕಾರಕ್ಕೆ ಅದು ಬಿಟ್ಟಿದ್ದೇ ಹೊರತು ನಾವು ಯಾವುದೇ ಮಠಾಧೀಶರು ಅದರ ಬಗ್ಗೆ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸೋದು ಅಷ್ಟು ಚೆನ್ನಾಗಿಲ್ಲ. ಒಟ್ಟಾರೆ ವೀರಶೈವ ಲಿಂಗಾಯತ ಎರಡೂ ಒಂದೇ ಹೊರತು ಇವು ಬೇರೆ ಬೇರೆ ಅಲ್ಲ ಅನ್ನುವಂಥದ್ದು ಅನೇಕ ದಾಖಲೆಗಳಿಂದ ನಡೆದು ಬಂದಂಥ ಪರಂಪರೆಯಿಂದ ಮತ್ತು ಎಲ್ಲ ರಾಜಕಾರಣಿಗಳು ಕೂಡ ಇದೇ ಮಾತನ್ನು ಹೇಳ್ತಾರೆ ಹೊರತು ಭಿನ್ನ ಭಾವನೆಗಳನ್ನು ಹೇಳಿಲ್ಲ. ಎಲ್ಲೋ ಇಲ್ಲೊಬ್ಬರು ಸ್ವಾಮಿಗಳು ಕೆಲವು ಮಂದಿ ಒಡಕಿನ ಧ್ವನಿ ಎತ್ತಿರಬಹುದು, ಆದರೆ ಆ ಧ್ವನಿಗೆ ಹೆಚ್ಚಿನ ಬಲ ಸಿಗೋದಿಲ್ಲ. ಭಕ್ತಿ ಭಂಡಾರಿ ಬಸವಣ್ಣವರು ಬೇರೆ ಬೇರೆ ಸಮುದಾಯದ ಜನರನ್ನು ಈ ವೀರಶೈವ ಧರ್ಮಕ್ಕೆ ಕರೆತಂದು ಒಂದು ಐಕ್ಯತೆಯನ್ನು ಉಂಟು ಮಾಡುವಂಥ ಕೆಲಸ ಮಾಡಿದರು. ಇವತ್ತು ಬಸವಣ್ಣವರ ಹೆಸರಿನಲ್ಲಿ ಬೇರೆ ಬೇರೆ ಸಮುದಾಯದ ಜನರನ್ನು ಮತ್ತೆ ಅವರನ್ನು ದೂರ ಸರಿಸುವಂಥ ಹುನ್ನಾರವೇ ಹೊರತು ಇದರಲ್ಲಿ ಯಾವುದೇ ಹುರುಳಿಲ್ಲ. ಬಸವಣ್ಣವರು ಹೇಳಿದರು, ಇವನಾರವನೆಂದೆನಿಸದೆ ಇವ ನಮ್ಮನೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅನ್ನುವಂಥ ಮಾತು ಅವರು ಹೇಳಿದರು. ಆದರೆ ಇವತ್ತು ಬಸವಣ್ಣವರ ಹೆಸರಿನಲ್ಲಿ ವೀರಶೈವರೇ ಬೇರೆ ಲಿಂಗಾಯತರೇ ಬೇರೆ ಅಂತ ಹೇಳುವಂಥ ಈ ಮಾತು ಎಷ್ಟರ ಮಟ್ಟಿಗೆ ಬಸವಣ್ಣವರ ತತ್ವಗಳನ್ನು ಆಚರಣೆಯನ್ನು ಇವರು ಮಾಡ್ತಾರನ್ನುವಂಥದ್ದು ಇಡೀ ಜನ ನೋಡ್ತಾ ಇದ್ದಾರೆ. ಯಾವುದು ಸತ್ಯ ಇದೆ ಅದಕ್ಕೆ ಯಾವಾಗಲೂ ಬೆಲೆ ಇದೆ, ನಾಶ ಅನ್ನುವಂಥದ್ದಿಲ್ಲ. ಯಾವುದು ಸುಳ್ಳಿದೆ ಅದು ಭಾಳ ಜನರ ಮನಸ್ಸಿನಲ್ಲಿ ನಿಲ್ಲೋದಿಲ್ಲ. ಅಧರ್ಮದ ವಿಚಾರಗಳು ಯಾವಾಗಲೂ ಕೂಡ ಮೊದಲಿಗೆ ದೊಡ್ಡದಾಗಿ ಕಂಡು ಆನಂತರ ಮಂಜಿನಂತೆ ಕರಗಿ ಹೋಗ್ತಾವು. ಯಾಕಂದರೆ ವೀರಶೈವ ಧರ್ಮದ ವಿಶ್ವಬಂಧುತ್ವದ ಚಿಂತನೆಗಳು ಸಕಲ ಜೀವಾತ್ಮರಿಗೆ ಒಳಿತನ್ನು ಮಾಡುವಂಥವುಗಳಾಗಿ ಹೊರತು ಸ್ವಾರ್ಥ ಸಂಕುಚಿತ ಮನೋಭಾವನೆಗಳನ್ನು ಯಾವತ್ತೂ ಕೂಡ ಹೊಂದಿಲ್ಲ.